ಯುದ್ಧಗಳನ್ನ ಗೆದ್ದ ರಾಜರನ್ನ ನೋಡಿದೀವಿ, ಪ್ರೀತಿಗಾಗಿ ಪ್ರಾಣ ಬಿಟ್ಟ ಪ್ರೇಮಿಗಳ ಬಗ್ಗೆ ಕೇಳಿದೀವಿ. ಆದರೆ ಸಂಗೀತದ ಮೂಲಕ ಶತ್ರುಗಳನ್ನ ಗೆದ್ದ, ವೀಣೆಯ ನಾದದ ಮೂಲಕ ಪ್ರೀತಿಯನ್ನ ಅರಳಿಸಿದ ರಾಜನ ಕಥೆ ಗೊತ್ತಾ? ಸುಮಾರು 2000 ವರ್ಷಗಳ ಹಿಂದೆ ಮಹಾಕವಿ ಭಾಸ ತನ್ನ ಕೃತಿಯಲ್ಲಿ ವತ್ಸದೇಶದ ರಾಜ ಉದಯನ ಮತ್ತು ಅವಂತಿಯ ರಾಜಕುಮಾರಿ ವಾಸವದತ್ತೆಯ ಬಗ್ಗೆ ಬರೆದಿದ್ದಾನೆ. ಇದು ಕೇವಲ ಪ್ರೇಮ ಅಲ್ಲ, ರಾಜಕೀಯ ತಂತ್ರ ಮತ್ತು ಕಲೆಯ ನಡುವೆ ನಡೆದ ಸುಂದರ ಸಂಘರ್ಷ. ವತ್ಸ ಸಾಮ್ರಾಜ್ಯದ ರಾಜ ಉದಯನ ಕೇವಲ ಒಬ್ಬ ವೀರ ರಾಜ ಅಷ್ಟೇ ಅಲ್ಲ, ಒಬ್ಬ ಅಪ್ರತಿಮ ವೀಣಾವಾದಕ ಕೂಡ. ಅವನ ಬಳಿ ಘೋಷವತಿ ಅನ್ನೋ ದೈವಿಕ ವೀಣೆ ಇತ್ತು. ಅವನು ಆ ವೀಣೆನ ನುಡಿಸೋದಕ್ಕೆ ಶುರು ಮಾಡಿದ್ರೆ ಮದ ಏರಿದ ಕಾಡಾನೆಗಳು ಕೂಡ ಶಾಂತವಾಗಿ ಅವನ ಹತ್ರ ಬಂದು ಶರಣಾಗ್ತಾ ಇದ್ವಂತೆ. ಉದಯನನ ಈ ಕಲೆ ಮತ್ತು ಕೀರ್ತಿಯನ್ನ ನೋಡಿ ಶತ್ರು ರಾಜ ಪ್ರದ್ಯೋತನಿಗೆ ಅಸೂಯೆ ಉಂಟಾಯಿತು. ಹಾಗಾಗಿ ಪ್ರದ್ಯೋತ ಒಂದು ಕುತಂತ್ರ ಮಾಡ್ತಾನೆ. ಒಂದು ಮರದ ಆನೆಯೊಳಗೆ ಸೈನಿಕರನ್ನ ಅಡಗಿಸಿ ಕಾಡಿನಲ್ಲಿ ಬಿಡ್ತಾನೆ. ಅದನ್ನ ನಿಜವಾದ ಆನೆ ಅಂತ ಭಾವಿಸಿ ಉದಯನ ಅದನ್ನ ವಶಪಡಿಸ್ಕೊಳ್ಳೋದಕ್ಕೆ ಹೋದಾಗ ಶತ್ರುಗಳ ಕೈಗೆ ಸಿಕ್ಕಾಕೊಳ್ತಾನೆ. ಉದಯನ ಈಗ ಉಜ್ಜಯಿನಿಯ ಸೆರೆಯಲ್ಲಿ ಖೈದಿಯಾಗಿದ್ದಾನೆ. ಆ ಶತ್ರು ರಾಜ ಪ್ರದ್ಯೋತನಿಗೆ ಒಬ್ಳು ಮಗಳಿದ್ಲು. ಅವಳ ಹೆಸರು ವಾಸವದತ್ತ. ಅವಳು ಅಪ್ರತಿಮ ಸುಂದರಿ ಮತ್ತು ಸಂಗೀತ ಪ್ರೇಮಿ. ಮಗಳ ಆಸೆಯ ಹಾಗೆ ರಾಜ ಪ್ರದ್ಯೋತ ಸೆರೆಯಲ್ಲಿದ್ದ ಉದಯನನನ್ನ ಅವಳಿಗೆ ಸಂಗೀತ ಗುರುವಾಗಿ ನೇಮಿಸ್ತಾನೆ. ಆದ್ರೆ ಗುರು ಮತ್ತು ಶಿಷ್ಯೆ ಒಬ್ರನ್ನೊಬ್ರು ನೋಡಬಾರ್ದು ಅನ್ನೋ ಷರತ್ತು ಹಾಕ್ತಾನೆ. ಯಾಕಂದ್ರೆ ಉದಯನನ ಸೌಂದರ್ಯಕ್ಕೆ ಮಗಳು ಮಾರು ಹೋಗ್ಬೋದು ಅನ್ನೋ ಭಯ ರಾಜ ಪ್ರದ್ಯೋತನ್ಗೆ ಇತ್ತು. ಹಾಗಾಗಿ ಉದಯನ ಮತ್ತು ವಾಸವದತ್ತ ನಡುವೆ ಒಂದು ಪರದೆಯನ್ನ ಹಾಕಲಾಯಿತು. ವಾಸವದತ್ತಾಗೆ ಉದಯನ ಒಬ್ಬ ಕುರೂಪಿ ಅಂತ ಸುಳ್ಳು ಹೇಳಿದ್ರು. ಹಾಗೆ ಉದಯನನಿಗೆ ವಾಸವದತ್ತೆ ಒಬ್ಳು ಸಾಮಾನ್ಯ ಹುಡುಗಿ ಅಂತ ಹೇಳಿದ್ರು. ಆದ್ರೆ ಸಂಗೀತಕ್ಕೆ ಕಣ್ಣುಗಳ ಹಂಗಿಲ್ವಲ್ಲ. ದಿನಗಳು ಕಳೆದ ಹಾಗೆ ವೀಣೆಯ ನಾದದ ಮೂಲಕ ಅವರ ಆತ್ಮಗಳು ಸಂವಹನ ನಡೆಸಿದ್ವು. ಪರದೆಯ ಆ ಕಡೆಯಿಂದ ಕೇಳಿ ಬರ್ತಾ ಇದ್ದ ದನಿಯಲ್ಲಿ ಅವರು ಒಬ್ರನ್ನೊಬ್ರು ಕಂಡುಕೊಂಡ್ರು. ಕೊನೆಗೆ ಕುತೂಹಲ ತಡೆಯಕ್ಕಾಗದೆ ಪರದೆನ ಸರಿಸಿ ನೋಡಿದ್ರು. ಪರಸ್ಪರರ ರೂಪಕ್ಕೆ ಇಬ್ರು ಕೂಡ ಮರುಳಾಗಿ ಬಿಟ್ರು. ಒಂದ್ ರಾತ್ರಿ ಅರಮನೆಯಲ್ಲಿ ಎಲ್ಲರೂ ನಿದ್ದೆ ಮಾಡ್ತಾ ಇದ್ದಾಗ ಉದಯನ ಮತ್ತೆ ವಾಸವದತ್ತ ವೇಗವಾಗಿ ಓಡೋ ಆನೆ ಮೇಲೆ ಕೂತ್ಕೊಂಡು ಉಜ್ಜಯಿನಿಯಿಂದ ತಪ್ಪಿಸ್ಕೊಂಡು ಓಡಿ ಹೋದ್ರು. ಈ ಪಲಾಯನ ಕೇವಲ ಪ್ರೇಮಿಗಳ ಓಟ ಆಗಿರ್ಲಿಲ್ಲ, ಅದು 2 ಸಾಮ್ರಾಜ್ಯಗಳ ಅಹಂಕಾರದ ನಡುವಿನ ಹೋರಾಟ ಆಗಿತ್ತು. ವಾಸವದತ್ತ ತನ್ನ ತಂದೆಯ ವೈಭವವನ್ನ ತ್ಯಜಿಸಿ ಉದಯನನ ಜೊತೆ ಹೊರಟಿದ್ಲು. ಕಾಡಿನ ಹಾದಿಯಲ್ಲಿ ಅವರು ಅನುಭವಿಸಿದ ಕಷ್ಟಗಳು, ಒಬ್ರಿಗೊಬ್ರು ನೀಡಿದ ಸಾಂತ್ವನ ಅವರ ಪ್ರೇಮವನ್ನ ಇನ್ನಷ್ಟು ಗಟ್ಟಿ ಮಾಡ್ತು. ಕೊನೆಗೆ ವತ್ಸ ಸಾಮ್ರಾಜ್ಯವನ್ನ ತಲುಪಿದ ಮೇಲೆ ಅವರಿಬ್ರು ಮದುವೆ ಆದ್ರು. ಆದ್ರೆ ಈ ಕಥೆ ಇಲ್ಲಿಗೆ ಮುಗಿಯಲ್ಲ. ರಾಜ್ಯದ ಹಿತದೃಷ್ಟಿಯಿಂದ ವಾಸವದತ್ತ ತಾನ್ ಸತ್ತು ಹೋಗಿದ್ದೀನಿ ಅಂತ ನಾಟಕ ಆಡಿ ಉದಯನ ಪದ್ಮಾವತಿಯನ್ನ ಮದುವೆ ಆಗೋ ಹಾಗೆ ಮಾಡ್ತಾಳೆ. ಇದಕ್ಕೆ ಕಾರಣ ಉದಯನನ ಮಂತ್ರಿ. ಮಗಧ ರಾಜ್ಯದ ರಾಜ್ಕುಮಾರಿನ ಉದಯನ ಮದುವೆ ಆದ್ರೆ ನಮ್ಮ ಮಿಲಿಟರಿ ಪವರ್ ಇನ್ನಷ್ಟು ಗಟ್ಟಿಯಾಗ್ಬೋದು ಅನ್ನೋ ಉದ್ದೇಶದಿಂದ ಮಂತ್ರಿನೇ ವಾಸವದತ್ತಳನ್ನ ಸತ್ತು ಹೋಗಿದ್ದಾಳೆ ಅನ್ನೋ ತರ ಬಿಂಬಿಸೋದಕ್ಕೆ ಒಪ್ಪಿಸ್ತಾನೆ. ತನ್ನ ಪತಿ ಇನ್ನೊಬ್ಳನ್ನ ಕೈ ಹಿಡಿಯೋದನ್ನ ವಾಸವದತ್ತ ದೂರದಿಂದಲೇ ಮೌನವಾಗಿ ನೋಡ್ತಾಳೆ. ರಾಜ್ಯದ ಹಿತಕ್ಕಾಗಿ ತನ್ನ ಅಸ್ತಿತ್ವವನ್ನೇ ಇಲ್ಲಿ ವಾಸವದತ್ತ ಅಡವಿಟ್ಟಿದ್ದಾಳೆ. ಭಾಸಕವಿಯ ಮಾಸ್ಟರ್ ಪೀಸ್ ಸ್ವಪ್ನ ವಾಸವದತ್ತಂ ನಾಟಕದಲ್ಲಿ ವಾಸವದತ್ತಳನ್ನ ನೆನೆಯೋ ಉದಯನನ ವಿರಹದ ದೃಶ್ಯಗಳಿಗೆ ಸಾಹಿತ್ಯದಲ್ಲಿ ವಿಶೇಷ ಮನ್ನಣೆ ಇದೆ. ಮುಂದೆ ವಾಸವದತ್ತ ಬದುಕಿರೋ ಸತ್ಯ ಗೊತ್ತಾಗತ್ತೆ. ಅವಳ ತ್ಯಾಗದಿಂದ ಅವಳು ಬಹಳ ಎತ್ತರವಾಗಿ ಉದಯನನ ಕಣ್ಣಿಗೆ ಕಾಣ್ತಾಳೆ. ಆದ್ರೂ ಅಗಲಿದ್ದ ಆ ದಿನಗಳು ಉದಯನ ಮತ್ತು ವಾಸವದತ್ತಳ ಪಾಲಿಗೆ ಸಿಂಹ ಸ್ವಪ್ನವೇ ಆಗಿರುತ್ತೆ. ಅಂದು ಜಗತ್ತೇ ಎದುರಾದ್ರೂ ಹೆದರದೆ ಓಡಿ ಬಂದ ಪ್ರೇಮಿಗಳು ಅಗಲುವಿಕೆಯ ನೋವನ್ನು ಸಹ ಮೌನವಾಗಿ ಅನುಭವಿಸೋ ಹಾಗಾಗುತ್ತೆ. ಕೆಲವು ಪ್ರೇಮ ಕಥೆಗಳು ಹೀಗೆ ಅಲ್ವಾ, ಪ್ರೇಮಿಗಳು ನೋವು ತಿನ್ನಲೇಬೇಕು, ಅದು ಅವರ ಹಣೆಯಲ್ಲೇ ಬರೆದಿದೆಯೇನೋ ಅನ್ನೋ ಹಾಗೆ. ಈ ಕಥೆ ನಿಮ್ಗೆ ಇಷ್ಟ ಆಯ್ತಾ? ಕಾಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಕಥೆಗಳಿಗಾಗಿ ಟೇಲ್ಸ್ ವಿತ್ ರಶ್ಮಿ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಾ ಇರಿ.